ದಿನದಿಂದ ದಿನಕ್ಕೆ ಗಗನಕ್ಕೇರ್ತಲೇ ಇದೆ ಚಿನ್ನ ಬೆಳ್ಳಿ ಈಗ ತಗೊಳ್ಬೇಕಂದ್ರೆ ಬಹಳ ಕಷ್ಟ ಇದೆ ಬಿಡಿ. ದಿನದಿಂದ ದಿನಕ್ಕೆ ಗಗನಕ್ಕೇರ್ತಾ ಇದೆ. ಆಕಾಶ ನಮ್ಮ ಕೈಗೆ ಹೆಂಗೆ ಸಿಗೋದಿಲ್ವೋ ಹಂಗೆ ಆಗ್ತಾ ಇದೆ ಚಿನ್ನ ಬೆಳ್ಳಿಯ ಪರಿಸ್ಥಿತಿ. ಚಿನ್ನ ಕೈಗೆಟಕ್ತಾ ಇಲ್ಲ. ನಿನ್ನೆ ಒಂದೇ ದಿನ ಬೆಳ್ಳಿ ಬೆಲೆಯಲ್ಲಿ ದಾಖಲೆಯ ಏರಿಕೆ ಆಗಿದೆ. ಇನ್ನು ಚಿನ್ನ ಕೈಗೆ ಸಿಗದ ಹೊತ್ತಲ್ಲಿ ಸಿಲ್ವರ್ 18,200 ರೂಪಾಯಿ ಏರಿಕೆ ಆಗಿದೆ. 1 kg ಬೆಳ್ಳಿಯ ಬೆಲೆ 2,79,000. ನಿನ್ನೆ 18,200 ಏರಿಕೆ ಆಗಿದೆ. ಸಾರ್ವಕಾಲಿಕ ದಾಖಲೆಯನ್ನ ಮುರಿದಿದೆ. ಚಿನ್ನದ ಬೆಲೆಯಲ್ಲೂ ಈಗ ನಾಗಾಲೋಟ ಮುಂದುವರೆದಿದೆ. 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 2,000 ರೂಪಾಯಿ ಏರಿಕೆ ಆಗಿದೆ. ದಿನದಿಂದ ದಿನಕ್ಕೆ ಚಿನ್ನ ಬೆಳ್ಳಿಯ ದರ ಏರಿಕೆಯಾಗ್ತಾ ಇದೆ, ಗಗನಕ್ಕೇರ್ತಾ ಇದೆ. ಇನ್ನು ಚಿನ್ನ ಕೈಗೆಟಕ್ತಾ ಇಲ್ಲ. ನಿನ್ನೆ ಒಂದೇ ದಿನ ಬೆಳ್ಳಿ ಬೆಲೆಯಲ್ಲಿ ದಾಖಲೆಯ ಏರಿಕೆ ಕೂಡ ಆಗಿದೆ. ಚಿನ್ನ ಕೈಗೆ ಸಿಗದ ಹೊತ್ತಲ್ಲಿ ಸಿಲ್ವರ್ನು ಕೂಡ ಮಾತನಾಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. 18,200 ರೂಪಾಯಿ ಜಾಸ್ತಿ ಆಗಿದೆ. 1 kg ಬೆಳ್ಳಿಯ ಬೆಲೆ 2,79,000 ರೂಪಾಯಿ ಆಗಿದೆ. ನಿನ್ನೆ 18,200 ಏರಿಕೆ ಆಗಿದೆ. ಸಾರ್ವಕಾಲಿಕ ದಾಖಲೆಯನ್ನ ಬರೆದಿದೆ. ಚಿನ್ನದ ಬೆಲೆಯಲ್ಲೂ ಕೂಡ ಈಗ ನಾಗಾಲೋಟ ಮುಂದುವರೆದಿದೆ. 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 2,000 ರೂಪಾಯಿ ಏರಿಕೆ ಆಗಿದೆ. ಮೊದಲೇ ಒಂದು ಚಿನ್ನವನ್ನ ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜನಸಾಮಾನ್ಯರು ಪರದಾಡ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ನಮ್ಮ ಹೆಣ್ಣುಮಕ್ಕಳಿಗೆ ಚಿನ್ನದ ಮೇಲೆ ಆಸೆ ಹೆಚ್ಚು. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಗಂಡು ಮಕ್ಕಳು ಕೂಡ ಈ ಒಂದು ಚಿನ್ನವನ್ನ ಖರೀದಿ ಮಾಡೋದು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೇರ್ತಾ ಇರೋದ್ರಿಂದ ಹೆಂಗಪ್ಪ ನಾವು ಈ ಒಂದು ಚಿನ್ನವನ್ನ ಖರೀದಿ ಮಾಡೋದು. ಜೊತೆಗೆ ಈಗ ಮಧ್ಯಮ ವರ್ಗದವ್ರಿಗೆ ಯಾವ ರೀತಿ ಆಗಿದೆ ಅಂತಂದ್ರೆ ಚಿನ್ನವನ್ನ ಖರೀದಿ ಮಾಡಬೇಕು ಅಂತಂದ್ರೆ ಯೋಚನೆ ಮಾಡಬೇಕು ಅಂತಹ ಪರಿಸ್ಥಿತಿ ಬಂದಿದೆ. ಈಗ ಶ್ರೀಮಂತರಾದ್ರೆ ಅಥವಾ ದುಡ್ಡಿರೋರಾದ್ರೆ ಒಂದಿಷ್ಟು ಹಣವನ್ನ ಸೇವ್ ಮಾಡಿ ಇಟ್ಕೊಂಡಿರ್ತಾರೆ, ಈ ಒಂದು ಚಿನ್ನವನ್ನ ಮಾಡಿಸ್ಕೊಳ್ತಾರೆ. ಆದ್ರೆ ಮಧ್ಯಮ ವರ್ಗದವ್ರು ಎಲ್ಲಿ ಹೋಗ್ಬೇಕು? ಈಗ 3 ಹೊತ್ತಿಗೆ ಊಟಕ್ಕೆ ಅಂತ ದುಡ್ಡು ಒದರಿಸ್ಕೊಂಡ್ರೆ ಸಾಕಾಗಿರುತ್ತೆ. ಅಂಥದ್ರಲ್ಲಿ ಒಂದು ಚಿನ್ನವನ್ನ ಖರೀದಿ ಮಾಡಬೇಕು ಅಂತಂದ್ರೆ ಬಹಳ ಕಷ್ಟ ಇದೆ. ಅಂಥದ್ರಲ್ಲಿ ಅಟ್ಲೀಸ್ಟ್ ನಾವು ಒಂದು ಬೆಳ್ಳಿಯನ್ನಾದ್ರೂ ಪರ್ಚೇಸ್ ಮಾಡ್ಕೊಳ್ಳೋಣ. ಚಿನ್ನ ಅಂತೂ ನಮ್ಗೆ ಕೈಗೆ ಸಿಗಲ್ಲ. ಆಕಾಶನ ಈಗ ಮಧ್ಯಮ ವರ್ಗದವ್ರು ಯಾರು ಕೂಡ ಆಕಾಶ ಮುಟ್ಲಿಕ್ಕೆ ಸಾಧ್ಯ ಆಗಲ್ಲ ಬಿಡಿ. ಈಗ ಆಕಾಶ ಅಂತೂ ಮುಟ್ಲಿಕ್ಕೆ ಆಗಲ್ಲ, ಅಷ್ಟರ ಮಟ್ಟಿಗೆ ಬೆಲೆ ಏರಿಕೆ ಆಗಿದೆ. ಅಂಥದ್ರಲ್ಲಿ ನಾವು ಯಾಕೆ ಬೆಳ್ಳಿಯನ್ನ ಖರೀದಿ ಮಾಡಬಾರ್ದು ಅಂತ ನೀವೇನಾದ್ರೂ ಬೆಳ್ಳಿ ಖರೀದಿ ಮಾಡ್ಲಿಕ್ಕೆ ಹೋದ್ರೆ ಬೆಳ್ಳಿಯ ದರ ಕೂಡ ದುಪ್ಪಟ್ಟಾಗಿದೆ ಸ್ವಾಮಿ. ಹೆಂಗೆ ಖರೀದಿ ಮಾಡೋದು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನ ಈ ಒಂದು ಜನವರಿ ಮುಗಿದ್ರೆ ಈ ಒಂದು ಧನುರ್ಮಾಸದ ಸಂದರ್ಭದಲ್ಲಿ ಚಿನ್ನ ಬೆಳ್ಳಿ ಖರೀದಿ ಸ್ವಲ್ಪ ಕಡಿಮೆನೆ. ಯಾಕೆಂತಂದ್ರೆ ಯಾವುದೇ ಅಂತಹ ಕಾರ್ಯಕ್ರಮಗಳನ್ನ ಮಾಡೋದಿಲ್ಲ. ಶುಭ ಕಾರ್ಯಗಳಂತಂದ್ರೆ ಮದುವೆ ಆಗಿರಬಹುದು ಅಥವಾ ಒಂದು ನಾಮಕರಣ ಆಗಿರ್ಬೋದು, ಅದು ಯಾವುದನ್ನು ಕೂಡ ಈ ಒಂದು ಡಿಸೆಂಬರ್ ಜನವರಿ ಟೈಮಲ್ಲಿ ತೀರಾ ಕಡಿಮೆ ಮಾಡುವಂಥದ್ದು. ಇನ್ನು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಈ ಒಂದು ಸಮಯದಲ್ಲಿ ಅತಿ ಹೆಚ್ಚಾಗಿ ಮದುವೆ ಕಾರ್ಯಗಳು ಶುರು ಆಗುತ್ತೆ. ಇನ್ನು ಮದುವೆ ಕಾರ್ಯಗಳೇನಾದ್ರೂ ಶುರು ಆಗಿಬಿಟ್ರೆ ಚಿನ್ನವನ್ನಂತೂ ಮಾತನಾಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಎಷ್ಟೋ ಜನ ಒಂದು ಬೆಳ್ಳಿಯನ್ನ ರಿಟರ್ನ್ ಗಿಫ್ಟ್ ಆಗಿ ಕೊಡ್ತಾ ಇರ್ತಾರೆ. ಆದ್ರೆ ಈಗ ಬೆಳ್ಳಿಯನ್ನು ಕೂಡ ನೀವು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬೆಳ್ಳಿಯನ್ನ ಈಗ ರಿಟರ್ನ್ ಗಿಫ್ಟ್ ಆಗಿ ಕೊಡಬೇಕು ಅಂತಂದ್ರೆ ದುಪ್ಪಟ್ಟು ಬೆಲೆಯನ್ನ ತರಬೇಕಾಗುತ್ತೆ, ದುಪ್ಪಟ್ಟು ಹಣವನ್ನ ಕೊಟ್ಟು ನೀವು ಖರೀದಿ ಮಾಡಬೇಕಾಗುತ್ತೆ. ಈಗ ಬೇರೆಯವರಾದ್ರೆ ಅಂದ್ರೆ ದೊಡ್ಡವರಾದ್ರೆ ಏನ್ ಮಾಡ್ತಾರೆ, ಬೆಳ್ಳಿಯನ್ನ ರಿಟರ್ನ್ ಗಿಫ್ಟ್ ಆಗಿ ಮೊದಲು ಕೊಡ್ತಾ ಇದ್ರು. ಸಾಮಾನ್ಯ ವರ್ಗದವರು ಅಷ್ಟೇ ಈಗ ಒಂದು ಕುಂಕುಮದ ಬಟ್ಲಾಗಿರ್ಬಹುದು ಅಥವಾ ದೀಪ ಆಗಿರ್ಬಹುದು, ಆ ರೀತಿಯಾಗಿ ರಿಟರ್ನ್ ಗಿಫ್ಟ್ಗಳನ್ನ ಕೊಡ್ತಾ ಇದ್ರು. ಈಗ ಚಿನ್ನ ಬೆಳ್ಳಿಯನ್ನ ಮಾತನಾಡಿಸ್ಲಿಕ್ಕೆ ಸಾಧ್ಯವೇ ಆಗಲ್ಲ ಬಿಡಿ. ಇವತ್ತು ಕೂಡ ಈ ಒಂದು ರೇಟ್ನಲ್ಲಿ ಜಾಸ್ತಿ ಆಗಿದೆ. ಬೆಳ್ಳಿಯೂ ಅಷ್ಟೇ ಈಗ ಜನರಿಂದ ದೂರ ಹೋಗ್ತಾ ಇದೆ. 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ಈಗ 2,000 ರೂಪಾಯಿ ಏರಿಕೆ ಆಗಿದೆ. ದಿನನಿತ್ಯವೂ ಕೂಡ ಇದೇ ರೀತಿ ಏರಿಕೆ ಆಗ್ತಾ ಹೋದ್ರೆ ಹೆಂಗ್ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಇನ್ನು 18,200 ರೂಪಾಯಿ ಸಿಲ್ವರ್ ಏರಿಕೆ ಆಗಿರೋದು. 1 kg ಬೆಳ್ಳಿಯ ಬೆಲೆ 2,79,000 ರೂಪಾಯಿ. ನಾವು 2.5 ಲಕ್ಷ ತಲುಪೋದು ಅಂತ ಯೋಚನೆ ಮಾಡ್ತಾ ಇದ್ದ. ಇಲ್ಲ, 2.5 ಲಕ್ಷ ಅಲ್ಲ, ಇದು 2,79,000 ರೂಪಾಯಿ ಆಗಿದೆ.